ಜೆಡಿಎಸ್ನ ಪವರ್ ಸೆಂಟರ್ ಮಂಡ್ಯದಲ್ಲಿ ಜೆಡಿಎಸ್ಗೆ ಶಾಕ್ ಕೊಡೋದಕ್ಕೆ ಕಾಂಗ್ರೆಸ್ ಎಲ್ಲ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಯಾವ ರೀತಿ ಅಂತಂದರೆ, ಮಾಜಿ ಶಾಸಕರುಗಳನ್ನು ತನ್ನ ಪಕ್ಷಕ್ಕೆ ಸೆಳೆಯುವ ಮುಖಾಂತರ ಜೆಡಿಎಸ್ ಅನ್ನು ದುರ್ಬಲಗೊಳಿಸಬೇಕು ಅಂತಕ್ಕಂಥ ಕಾರ್ಯತಂತ್ರ ಕಾಂಗ್ರೆಸ್ನದ್ದು. ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನಗಳು ನಡೆದಿದ್ದು, ಇನ್ನೊಂದು 2-3 ದಿವಸದಲ್ಲಿ ಇದರ ಪ್ರತಿಫಲವನ್ನು ನೋಡಬಹುದು. ಜೆಡಿಎಸ್ ಪವರ್ ಸೆಂಟರ್ ಮಂಡ್ಯದಲ್ಲಿ ಕಾಂಗ್ರೆಸ್ ಜೆಡಿಎಸ್ಗೆ ಕೊಡ್ತಾ ಇರೋ ಶಾಕ್ ಇದು. ಆಪರೇಷನ್ ಹಸ್ತಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಕುಮಾರಸ್ವಾಮಿ ಅವರ ಅತ್ಯಾಪ್ತ ಮಾಜಿ ಶಾಸಕರಿಗೆ ಕಾಂಗ್ರೆಸ್ ಗಾಳ ಹಾಕೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ಕುಮಾರಸ್ವಾಮಿ ಆಪ್ತರಾಗಿದ್ದ ಶ್ರೀನಿವಾಸ್ ಮತ್ತು ಅಪ್ಪಾಜಿಗೌಡ ಇಬ್ಬರಿಗೂ ಕೂಡ ಕಾಂಗ್ರೆಸ್ ಗಾಳವನ್ನು ಹಾಕಿದೆ. 2 ದಿವಸದಲ್ಲಿ ಜೆಡಿಎಸ್ನ ಇಬ್ಬರು ಮಾಜಿ ಶಾಸಕರು ಕೂಡ ಕಾಂಗ್ರೆಸ್ಗೆ ಜಂಪ್ ಆಗ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಮುಂಬರುವ ಚುನಾವಣೆಯಲ್ಲಿ ಜಿದ್ದಾಜಿದ್ದಿನ ಕಣವಾಗುತ್ತೆ ಮಂಡ್ಯ. ಈ ಸಂದರ್ಭದಲ್ಲೇ ಶ್ರೀನಿವಾಸ್ ಅವರಿಗೆ ಮತ್ತೆ ಮಣೆಯನ್ನು, ಶ್ರೀನಿವಾಸ್ ಮತ್ತು ಅಪ್ಪಾಜಿಗೌಡ ಅವ್ರನ್ನ ಕಾಂಗ್ರೆಸ್ ಪಕ್ಷ ತನ್ನ ಪಕ್ಷಕ್ಕೆ ಸೆಳೆದ್ರೆ ಅದರಿಂದ ಖಂಡಿತವಾಗಿ ಜೆ ಡಿ ಎಸ್ಗೆ ದೊಡ್ಡ ಶಾಕ್ ಇದು ಅಂತ ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನ ಕುಮಾರಸ್ವಾಮಿ ಅವರು ಮಾಡಿದಾರಾ ಗೊತ್ತಿಲ್ಲ. ಜೆ ಡಿ ಎಸ್ನ ಪವರ್ ಸೆಂಟರ್ ಮಂಡ್ಯದಲ್ಲಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಶಾಕ್ ಇದು. ಆಪರೇಷನ್ ಹಸ್ತಕ್ಕೆ ಮತ್ತೆ ಚಾಲನೆ ಕೊಡ್ತಾ ಇದೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕಾಂಗ್ರೆಸ್ನವರು ಇದೇ ರೀತಿ ಮಾಡ್ಕೊಂಡು ಬಂದರು. ಈಗಲೂ ಕೂಡ ಹೆಚ್ಚು ಕಡಿಮೆ ಅದೇ ರೀತಿಯಲ್ಲಿ ಲೆಕ್ಕಾಚಾರವನ್ನು ಹಾಕ್ಕೊಂಡು ಬೇರೆ ಪಕ್ಷದ ನಾಯಕರನ್ನು ಸೆಳೆಯುವಂತಹ ಪ್ರಯತ್ನವನ್ನು ಈಗ ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಕುಮಾರಸ್ವಾಮಿ ಅವರ ಅತ್ಯಾಪ್ತ ಮಾಜಿ ಶಾಸಕರುಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರ್ತಕ್ಕಂಥವ್ರನ್ನ ಈಗ ಮತ್ತೆ ಕಾಂಗ್ರೆಸ್ಗೆ ಕರೆತರೋದಕ್ಕೆ ಪ್ರಯತ್ನಗಳಾಗಲೇ ನಡೆದುಬಿಟ್ಟಿದೆ. ಕುಮಾರಸ್ವಾಮಿ ಆಪ್ತರಾಗಿದ್ದ ಶ್ರೀನಿವಾಸ್ ಮತ್ತು ಅಪ್ಪಾಜಿಗೌಡ ಇಬ್ಬರಿಗೂ ಕೂಡ ಕಾಂಗ್ರೆಸ್ ಗಾಳ ಹಾಕಿದೆ. ಇನ್ನೊಂದು 2 ದಿವಸದಲ್ಲಿ ಅವರಿಬ್ಬರು ಕೂಡ ಅಧಿಕೃತವಾಗಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಸೊ ಇದನ್ನು ನೋಡೋಣ ಯಾವ ರೀತಿ ಇದು ಕುಮಾರಸ್ವಾಮಿ ಇರೋದಕ್ಕೆ ಯಾವ ರೀತಿ ವ್ಯಾಖ್ಯಾನ ಮಾಡ್ತಾರೆ ಅಂತ. ಅವ್ರನ್ನ ತಡೆಯುವಂತಹ ಪ್ರಯತ್ನ ಏನಾದ್ರು ನಡೆದಿದೆಯಾ ಗೊತ್ತಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಖೇಶ್ ಅವರಿಂದ ಪಡ್ಕೊಳ್ಳೋಣ. ಸುಖೇಶ್, ಈಗ ಅಪ್ಪಾಜಿಗೌಡ ಮತ್ತು ಶ್ರೀನಿವಾಸ್ ಇಬ್ಬರು ಕೂಡ ಕಾಂಗ್ರೆಸ್ಗೆ ಬರೋದು ಬಹುತೇಕ ಫಿಕ್ಸ್ ಆಗಿದೆಯಾ? ಇದನ್ನು ತಡೆಯೋ ಪ್ರಯತ್ನಗಳೇನೂ ಆಗಲಿಲ್ವಾ? ಇದರ ಪರಿಣಾಮ ಮುಂಬರುವ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಏನಾಗಬಹುದು? ಅರವಿಂದ್, ಪ್ರಮುಖವಾಗಿ ಮಂಡ್ಯದಲ್ಲಿ ಮೈತ್ರಿ ಕೂಟದ ಭಾಗವಾಗಿ ಸೀಟ್ ಹಂಚಿಕೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ನಡುವೆ ಒಂದು ರೀತಿಯ ಜಟಾಪಟಿ ನಡೀತಾ ಇದೆ. ಯಾಕಂದ್ರೆ ಹಾಲಿ ಸಂಸದೆ ಸುಮಲತಾ ಅವರು ಕೂಡ ಈಗ ಸ್ಥಾನ ಬಿಟ್ಕೊಡಕ್ಕೆ ಸಿದ್ಧರಿಲ್ಲದೆ ಇರೋದ್ರಿಂದ ಸಹಜವಾಗಿ ಒಂದು ರೀತಿಯ ಒತ್ತಡ 2 ಪಕ್ಷಗಳ ನಡುವೆ ಇದೆ. ಇದರ ಮಧ್ಯದಲ್ಲಿ ಕಾಂಗ್ರೆಸ್ ತನ್ನ ರಾಜಕೀಯ ದಾಳವನ್ನು ಉರುಳಿಸಿದಂತೆ ಕಾಣಿಸ್ತಾ ಇದೆ. ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಆಪ್ತರಾಗಿದ್ದಂತಹ ಇಬ್ಬರು ಮಾಜಿ ಶಾಸಕರುಗಳು, ಒಬ್ಬರು ಮಂಡ್ಯದ ಮಾಜಿ ಶಾಸಕ ಶ್ರೀನಿವಾಸ್, ಮತ್ತೊಬ್ಬರು ಮಾಜಿ ವಿಧಾನ ಪರಿಷತ್ ಸದಸ್ಯ ಅಪ್ಪಾಜಿಗೌಡ, ಇವರಿಬ್ಬರನ್ನ ಕಾಂಗ್ರೆಸ್ನತ್ತ ಸೆಳೆಯಲಿಕ್ಕೆ ಮಾತುಕತೆಯನ್ನು ಮುಗಿಸಿಕೊಂಡಿದೆ. ಇನ್ನೊಂದು 2 ದಿನದ ಒಳಗಾಗಿ ಅಧಿಕೃತವಾಗಿ ಇಬ್ಬರು ಕೂಡ ಕಾಂಗ್ರೆಸ್ ಸೇರ್ಪಡೆ ಬಹುತೇಕ ಖಚಿತ ಅನ್ನಲಾಗ್ತಿದೆ. ಅಂದ್ರೆ ಮಂಡ್ಯದಲ್ಲಿ ಈ ಬಾರಿ ಹೆಚ್ಚಿನ ಸ್ಥಾನವನ್ನು ಕಾಂಗ್ರೆಸ್ ಗೆದ್ದ ಹೊರತಾಗಿಯೂ ಕೂಡ ಲೋಕಸಭೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಇದ್ದಂತೆ ಕಾಣಿಸ್ತಾ ಇತ್ತು. ಆದರೆ ಜೆಡಿಎಸ್ಗೆ ಒಂದು ಅನಿರೀಕ್ಷಿತವಾದ ಬಿಗ್ ಶಾಕ್ ಅನ್ನು ಕೊಡುವಲ್ಲಿ ಕಾಂಗ್ರೆಸ್ ಬಹುತೇಕ ಸಕ್ಸಸ್ ಆಗುವ ಹಂತಕ್ಕೆ ಬಂದು ನಿಂತಂತೆ ಕಾಣಿಸ್ತಾ ಇದೆ. ಯಾಕಂದ್ರೆ ಇನ್ನು 2 ದಿನದ ಒಳಗಾಗಿ ಇಬ್ಬರು ಮಾಜಿ ಶಾಸಕರುಗಳನ್ನ ಪಕ್ಷ ಸೇರ್ಪಡೆ ಮಾಡಿಕೊಳ್ಳಿಕ್ಕೆ ಸೂಕ್ತವಾದಂತಹ ಮಾತುಕತೆಯನ್ನ ಮಾಡಿ ಮುಗಿಸಲಾಗಿದೆ. ಜೆಡಿಎಸ್ ಉಳಿಸಿಕೊಳ್ಳುವ ಪ್ರಯತ್ನದ ಹೊರತಾಗಿಯೂ ಕೂಡ ಕಾಂಗ್ರೆಸ್ನತ್ತ ಇಬ್ಬರು ಮಾಜಿ ಶಾಸಕರು ಮುಖ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಅರವಿಂದ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸುಖೇಶ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇದು ಮಂಡ್ಯ ಲೋಕಸಭಾ ಚುನಾವಣೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ? ಶ್ರೀನಿವಾಸ್ ಮತ್ತು ಅಪ್ಪಾಜಿಗೌಡ ಇಬ್ಬರು ಕೂಡ ಕಾಂಗ್ರೆಸ್ಗೆ ಬಂದರೆ ಅಂತಕ್ಕಂಥದ್ದನ್ನು ಮೈತ್ರಿ ಪಕ್ಷದವರು ಅರ್ಥ ಮಾಡ್ಕೋಬೇಕು. ಅವ್ರನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಇಷ್ಟೊತ್ತಿಗಾಗಲೇ ಮಾಡಬೇಕಾಗಿತ್ತು. ಎಲ್ಲ ಅಂತಿಮ ಹಂತಕ್ಕೆ ಬಂದಿದೆ. ಈಗ ಅವರು ಪಕ್ಷ ಸೇರ್ಪಡೆಗೆ ನಿರ್ಧಾರ ಮಾಡಿದ್ದಾರೆ ಅಂತಂದರೆ ಅದನ್ನು ಅವರ ಅನುಪಸ್ಥಿತಿಯನ್ನು ಎದುರಿಸ್ತಕ್ಕಂಥದ್ದು ಕೂಡ ಜೆ ಡಿ ಎಸ್ ಅವರು ಕಲ್ತ್ಕೋಬೇಕಾಗುತ್ತೆ.